ಮಗ 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 ಅವನ ಅಜ್ಜಿ ಪಿಂಡ ಯಾರನೋ ಮಗ ಅನ್ಕೊಂಡಿದ್ದ ಗುರು ಈ ಮ್ಯಾಚ್ ನ ಸೋಲ್ತಾರೆ ಇಂಡಿಯಾ ಅಂತ. ಯಾವ ಮಗನೂ ಅನ್ಕೊಂಡಿಲ್ಲ. ಆಫ್ಟರ್ ಫಸ್ಟ್ ಇನ್ನಿಂಗ್ಸ್ ಫಸ್ಟ್ 2 ದಿನ ಆದ್ಮೇಲೆ ಇಂಡಿಯಾ ಸೋಲುತ್ತೆ ಅಂತಂದ್ರೆ ಪಕ್ಕ ನಂಗೆ ನಕ್ಬಿಟ್ಟವ್ರು ಯಾರಾದ್ರು. ಬಟ್ ಇವಾಗ ಆಗಿದ್ದೇನು ಗುರು, ಇಂಗ್ಲೆಂಡ್ ಬೌನ್ಸ್ ಬ್ಯಾಕು ಕಮ್ ಬ್ಯಾಕು ಎಲ್ಲ ಮಾಡ್ಬಿಟ್ಟು ಒಳ್ಳೆ ಮುಟ್ಟಾಳ್ರ ತರ ಆಡಿದ್ರಲ್ಲ ಗುರು ನಮ್ಮ ಟೀಮ್ ಇಂಡಿಯಾ. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗು ಅಷ್ಟೇ ಬೌಲಿಂಗು ಅಷ್ಟೇ ಒಳ್ಳೆ ಮುಟ್ಟಾಳ್ರ ತರನೇ ಆಡಿದ್ದಾರೆ. ಹಂಗೆ ನೋಡಕ್ ಹೋಯ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ಅದು ಏನ್ ಗುರು, ಅದು ಸಿರಾಜ್ ಬೈ ಮತ್ತೆ ರವಿ ಅಶ್ವಿನ್ ಫ್ರಂಟ್ ಫುಟ್ ಬರ್ತಾ ಇದಾರಲ್ಲ ಗುರು. ವಿಕೆಟೇ ಇಲ್ಲ ಅಂದ್ರೆ ಫ್ರಂಟ್ ಫುಟ್ ಬಂದ್ಬಿಡಲ್ಲಿ. ಇನ್ನ ಒಂದ್ ದಿನ ಇದೆ ಗುರು ಬ್ಯಾಟಿಂಗ್ ಆಡೋದಕ್ಕೆ. ಏನು ಫ್ರಂಟ್ ಫುಟ್ ಬಂದು ಔಟ್ ಆಗ್ತಿರಲ್ಲ ಗುರು. ಸ್ಟಂಪ್ ಔಟ್ ಆದ್ರೆ ಇದಕ್ಕಿಂತ ಉರಿಯೋ ಅಂಥದ್ದು ಇನ್ನ ಒಂದಿಲ್ಲ. ನಿಂತ್ಕೊಂಡು ನೆಟ್ಟಿಗಾರು ಆಡಿತ್ತು ಅಂದ್ರೆ ಸ್ವಲ್ಪನಾರು ನಿಂತ್ಕೊಂಡು ಆಡಿತ್ತು ಈ ಮ್ಯಾಚ್ ನ ಆರಾಮಾಗಿ ಗೆದ್ದಿರ್ಬೋದಾಗಿತ್ತು ಗುರು. 28 ರನ್ನಿಂದ ಜಸ್ಟ್ 28 ರನ್ನಿಂದ ಸೋತಿದ್ದಾರೆ ಮಗಂದು. ಏನ್ ಹೇಳ್ಬೇಕು ನಿಜವಾಗ್ಲು. ಅಲ್ಲಿ ಆಡ್ದಂಗೆ ನೋಡಿದಾಗ 3 ಅವರಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಆಡ್ದಂಗೆ ಥರ್ಡ್ ಸೆಷನ್ ಅಂತೂ ಅಲ್ಲಿ ಆಡ್ದಂಗೆ ನೋಡಿದ್ದೀನಿ ಮಗ. ಅವನ ಅಜ್ಜಿ ಏನಾಗುತ್ತೆ ಅದು ಬೇರೆ ಎಕ್ಸ್ಟೆನ್ಷನ್ ಬೇರೆ ತಗೊಂಡ್ರಲ್ಲ ಇಂಗ್ಲೆಂಡ್ ಅವ್ರು. ಅರ್ಧ ಗಂಟೆ ನಮಗೆ ಇನ್ನ ಟೈಮ್ ಎಕ್ಸ್ಟೆಂಡ್ ಬೇಕು, ಇನ್ನ ಒಂದು 8 ಅವರ್ ಎಕ್ಸ್ಟ್ರಾ ಆಗ್ತೀವಿ ನಾವು ಅಂತ. ಯಾಕಂದ್ರೆ ರಿಸಲ್ಟ್ ಬರುತ್ತಾರೆ ಎಕ್ಸ್ಟೆನ್ಷನ್ ಆಗಿ ಕೊಡ್ತಾರೆ. ರಿಸಲ್ಟ್ ಬರುತ್ತೆ ಅಂತ ಅಂಪೈರ್ಗೂ ಅನ್ಸ್ತಿತ್ತು, ಅದಕ್ಕೋಸ್ಕರ ಎಕ್ಸ್ಟೆನ್ಷನ್ ಆಗಿ ಕೊಟ್ರು. ಇನ್ಫ್ಯಾಕ್ಟ್ ಕಾಮಿಡಿ ಏನ್ ಗೊತ್ತು, ಈ ಲಾಸ್ಟ್ ಮೂಮೆಂಟ್ ಕಾಮಿಡಿ ಮಾಡ್ತಾರೆ. ಸಿರಾಜ್ ಬೈ ಎಲ್ಲ ಪ್ಯಾಡ್ ಗಿಡ ಎಲ್ಲ ಕಿತ್ತಿ ಎಸ್ಬಿಟ್ಟವ್ರೆ. ಲಾಸ್ಟ್ ಇನ್ನ 1 ಅವರ್ ಬೇರೆ ಬಾಕಿ ಇತ್ತು. ಆಮೇಲೆ ಹಾಕೊಳ್ಳಪ್ಪ ಪ್ಯಾಡ್ ಶಿಷ್ಯ ಇನ್ನ 1 ಓವರ್ ಬಾಕಿ ಐತೆ ಅಂತ ಅಂಪೈರ್ ಅಲ್ಲಿ ಹೇಳ್ಬಿಟ್ಟು ಹಾಕಿಸ್ಬಿಟ್ಟು ಲಾಸ್ಟ್ ಓವರಲ್ಲಿ ಶಿಸ್ತಾಗಿ ಸಿರಾಜಣ್ಣ ನೆಮ್ಮದಿಯಾಗಿ ಮ್ಯಾಚ್ ನ ಮುಗಿಸ್ಕೊಂಡು ಕೊಟ್ರು ನಮಗೆ ಸ್ಟಂಪ್ ಔಟ್ ಆಗ್ಬಿಟ್ಟು. ಏನ್ ಗುರು ಇದು ನಿಜವಲ್ಲ ಒಂಥರ ಕಾಮಿಡಿ ತರ ಇತ್ತು ಲಾಸ್ಟ್ ಮೂಮೆಂಟಿಗೆ ಔಟ್ ಆಗಿದ್ದಂತೂ. ಸೊ ಬಿಡಿ, ಏನೋ ಆಗಿದೆ. ಏನು ಬೌಲರ್ಸ್ಗಳನ್ನ ಬ್ಲೇಮ್ ಮಾಡ್ತಿಲ್ಲ ಗುರು, ನಮ್ಮ ಟಾಪ್ ಆರ್ಡರ್ನ ಬ್ಲೇಮ್ ಮಾಡ್ಬೇಕು. ಅವರು ನೆಟ್ಟಿಗೆ ಆಡಿಲ್ಲ ಅಲ್ಲ, ಅವರೆಲ್ಲ ಆಡಿತ್ತು ಅಂದ್ರೆ ಬೌಲರ್ಸ್ಗಳಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ. ಅದು ಬೌಲರ್ಸ್ಗಳಿಂದ ಈ ಮ್ಯಾಚು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅಷ್ಟು ಬರಲಿಲ್ಲ. ಯಾವಾಗ 420 ಹೊಡೆಯೋದಕ್ಕೆ ಬಿಟ್ರೋ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಡೇ 3 ಅವಳಿ ಇಡೋದಕ್ಕೆ ಬಿಟ್ರೋ. ಇನ್ಫ್ಯಾಕ್ಟ್ ಡೇ 4 ಅಲ್ಲೂ ಕೂಡ ಅವಳಿ ಇಟ್ಟಿರಲ್ಲ ಗುರು. ಫಸ್ಟ್ ಸೆಷನ್ 104 ರನ್ ಹೊಡೆದಿದ್ದಾರೆ ಇಂಗ್ಲೆಂಡ್ ಅವರು. ಇದಕ್ಕಿನ್ನ ಸ್ಕೋರ್ ಬೇಕಾಗಿರೋ. ನಿನ್ನೆ ಏನೋ 316 ರನ್ ಹೊಡೆದಿದ್ದಾರೆ. ಇನ್ನೊಂದು 20-30 ರನ್ಗೆ ಅಥವಾ ಒಂದು 50 ಒಳಗಡೆ ಆಲ್ ಔಟ್ ಮಾಡಿದ್ರೆ ಒಂಥರ ಬೆಟರ್ ಆಗಿರುತ್ತೆ ಫಸ್ಟ್ ಸೆಷನ್ ಅಲ್ಲಿ ಅಂತ ಅನ್ಕೊಂಡಿದ್ರೆ, ಇನ್ನ 104 ರನ್ ಎಕ್ಸ್ಟ್ರಾ ಓಡಿಸ್ಕೊಂಡ್ರು. 420 ರನ್ ಯಾವಾಗ ಓಡಿಸ್ಕೊಂಡ್ರು, 231 ಟಾರ್ಗೆಟ್ ಯಾವಾಗ ಇಕ್ಕಿಸ್ಕೊಂಡ್ರು, ಅವಾಗಲೇ ಸ್ಟ್ರೈಟ್ ಅವೇ ಆನ್ ಬ್ಯಾಕ್ ಫುಟ್ ಅಂತೂ ಇದ್ರು. ಬಟ್ ಇಲ್ಲ, ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅವನ ಅಜ್ಜಿ ಏನೋ ಮಾಡ್ತಾರೆ ಇವತ್ತು ಅಂತ. ನಮ್ಮ ಇಂಡಿಯಾ ಹೊಡಿತಾರೆ 230 ಎಲ್ಲ ಏನ್ ಗುರು ಹೊಡಿತಾರೆ ಬಿಡು. ಹೌದು ಪಿಚ್ ಡಿಟರೇಟ್ ಆಗಿರ್ಬೋದು, ವೇರೆಂಟರ್ ಆಗಿರ್ಬೋದು, ಬಟ್ ಆದ್ರೂ 230 ಏನು ಹೊಡಿಬಹುದು. ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ನಾವು ಹಂಗೆ ಹೊಡೆದಿದ್ದೀವಿ, 436 ಹೊಡೆದಿದ್ದೀವಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹೊಡೆಯೋಕ್ಕಾಗೋದಿಲ್ವಾ ಅಂತ ಅನ್ಕೊಂಡ್ವಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇಂಗ್ಲೆಂಡ್ ಅವ್ರಿಗೆ ಏನಾಗಿತ್ತೋ ನಮಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅದಾಯ್ತು. ಅಲ್ಲ ಗುರು, ಯಾವ ಮಗ ಅನ್ಕೊಂಡಿರ್ತಾನೆ 190 ರನ್ ಲೀಡು ಗುರು. ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ 191 ಲೀಡು, 190 ಲೀಡ್ ತಗೊಂಡ್ಬಿಟ್ಟು ಈ ತರ ಉಡಾಯಿಸ್ಕೊಂಡ್ಬಿಡ್ತು ಮ್ಯಾಚ್ನ ಅಂತಂದ್ರೆ ಇದಕ್ಕಿಂತ ಅಜೀಬ್ ಆಗುವಂಥದ್ದು ಇನ್ನೊಂದಿಲ್ಲ. ಇಂಗ್ಲೆಂಡ್ಗೆ ಶವಾಶ್ ಹೇಳ್ಬೇಕು. ಲಿಟ್ರಲಿ ಸಖತ್ ಬೌನ್ಸ್ ಬ್ಯಾಕ್, ಸಖತ್ ಕಮ್ ಬ್ಯಾಕ್. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಈ ತರ 190 ರನ್ ಲೀಡ್ ನ ತಗೊಂಡಾಗಾದ್ಮೇಲೆ, ಅವರು ಅಪೋನೆಂಟ್ ಲೀಡ್ ತಗೊಂಡಾಗಾದ್ಮೇಲೆ ಈ ತರ ಕಮ್ ಬ್ಯಾಕ್ ಮಾಡ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗ್ಬಿಟ್ಟು ಹೊಡಿತಾರೆ ಅಂತಾರೆ. 420 ಹೊಡಿತಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಂತಂದ್ರೆ ಇಲ್ಲಿ ಕ್ರೆಡಿಟ್ ಕೊಡಬೇಕಾಗಿರೋದು ಅಲ್ಲಿ ಪಾಪ್ಗೆ. ಯಾಕಂದ್ರೆ 196 ರನ್ನು ಗುರು, 196 ರನ್ನು ಸಿಂಗಲ್ ಹ್ಯಾಂಡೆಡ್ಲಿ ಕ್ರೂಷಿಯಲ್ ಆಗಿ ಇನ್ನಿಂಗ್ಸ್ ನ ಬಿಲ್ಡ್ ಮಾಡಿದ್ದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅವರಿಂದನೇ ಇವತ್ತು ಮ್ಯಾಚ್ ನ ಗೆದ್ದಿದ್ದು. ಜೊತೆಗೆ ಒಬ್ಬಿಯಸ್ಲಿ ಟಾಮ್ ಹಾರ್ಡ್ಲಿ ಅವರ ಬೌಲಿಂಗು 7 ವಿಕೆಟ್ ಇಲ್ಲಿ ತೆಗೆದಿದೆ. ಅಲ್ಲಿ ನೋಡಿ, ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಅಲ್ಲಿ ಜೋಸಫ್ 7 ವಿಕೆಟ್ ನ ತೆಗೆದ್ಬಿಟ್ಟು ಮ್ಯಾಚ್ ನ ಗೆಲ್ಲಿಸ್ತು ಅಂತಂದ್ರೆ, ಈ ಕಡೆ ಇವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನು ವರ್ಸ್ಟ್ ಪ್ರದರ್ಶನ ಅವರು ಕೊಟ್ಟಿದ್ದು, 2 ವಿಕೆಟ್ ತೆಗೆದಿದ್ದಾರೆ. ಬಟ್ ಇವರ ಆವರೇಜ್ ಎಷ್ಟಿತ್ತು, ಎಕಾನಮಿ ಎಷ್ಟಿತ್ತು, 5 ಪಾಯಿಂಟ್ ಸಮ್ ವಾಟ್ ಇತ್ತು ಗುರು. ಒಂಥರ ODI ಓಡಿಸ್ಕೊಂಡು ಇನ್ಫ್ಯಾಕ್ಟ್ T20 ಓಡಿಸ್ಕೊಂತಿದ್ರು. ವರ್ಸ್ಟ್ ಬೌಲಿಂಗ್ ಅವರು. ಏನು ಇವರು ಹಿಂಗ್ ಮಾಡ್ತಾರೆ ಬೌಲಿಂಗ್ ಅಂತ ಅನ್ಕೊಂಡಿದ್ವಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಟಾಮ್ ಹಾರ್ಡ್ಲಿ ಅವರು. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನೋಡಿ ಯಾವ ತರ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ. ಫಸ್ಟ್ ಇನ್ನಿಂಗ್ಸ್ ಎಲ್ಲ ಫಸ್ಟ್ 2 ದಿನ ಫುಲ್ಲು ಕಂಪ್ಲೀಟ್ ಆಗಿ ಇಂಡಿಯಾ ಪರವಾಗಿ ಹೋಯ್ತು. ಅದಾದ್ಮೇಲೆ ನೆಕ್ಸ್ಟ್ 2 ದಿನ ಕಂಪ್ಲೀಟ್ಲಿ ಇಂಗ್ಲೆಂಡ್ ಕಡೆ ಹೋಗಿತ್ತು. ಜಸ್ಟ್ ಟೆಸ್ಟ್ ಮ್ಯಾಚ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೇಕು. ವರ್ಸ್ಟ್ ಆಗಿ ಆಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಕಳೆದ 2 ದಿನ ಫಸ್ಟ್ 2 ದಿನ ಬೆಸ್ಟ್ ಆಗಿ ಆಡಿದ್ರು. ಆಮೇಲೆ 2 ದಿನ ಏನೋ ಫಸ್ಟ್ 2 ದಿನದಲ್ಲಿ 190 ರನ್ ಲೀಡ್ ಸಿಕ್ಬಿಡ್ತಲ್ಲ, ಕಾನ್ಫಿಡೆನ್ಸು ಅಟ್ ಇಟ್ಸ್ ಪೀಕ್ ಬಂದ್ಬಿಡ್ತು ಅಂತ ಕಾಣಿಸುತ್ತೆ ನಮ್ಮ ಇಂಡಿಯಾಗೆ. ಬೌಲಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಸ್ತಾಗಿ ಮಾಡಲಿಲ್ಲ. ಯಾಕಂದ್ರೆ ಡೇ 3 ನೀವು ಇಷ್ಟೊಂದು ರನ್ಸ್ನ ಕೊಡ್ತೀರಾ ಅಂತಂದ್ರೆ ಅದು ಬೌಲಿಂಗ್ ನೆಟ್ಟಿಗೆ ಮಾಡಿಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಸ್ಟ್ ದಿನನೇ ಆಲ್ಔಟ್ ಮಾಡಿದಂಥ ಇಂಡಿಯಾ ನೀವು ಡೇ 3 ಆಲ್ಔಟ್ ಮಾಡೋಕ್ಕಾಗಲಿಲ್ಲ ಇವ್ರನ್ನ ಅಂತಂದ್ರೆ ಅದು ಇಂಡಿಯನ್ ಬೌಲಿಂಗ್ನ ಬ್ಲೇಮ್ ಮಾಡಬೇಕು. ಜೊತೆಗೆ ಇಂಡಿಯನ್ ಬ್ಯಾಟಿಂಗ್ ಇವತ್ತು ಏನು ಆಡಿದ್ರು, ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು. ಇನಿಷಿಯಲಿ ಒಂದು 30+ ರನ್ಸ್ನ ಹೊಡೆದ್ರು. ಶುಭ್ಮನ್ ಗಿಲ್ ಅದು ಏನು ಆಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ, ಬಂದ ತಕ್ಷಣ ಟಕಾರ ನಂಗೆ ಔಟ್ ಆದ್ರು. ಅದು ಏನು ಬ್ಯಾಕ್ ಟು ಬ್ಯಾಕ್ ವಾಲಿಪಾಪ್ ಕಣ್ಮುಂದೆ ನಿಂತಿದ್ದು. ಜಯಸ್ವಾಲ್ ಅದೇ ಥರ ಔಟು, ಇಬ್ರು ಅದೇ ಥರ ಔಟು, ಬ್ಯಾಕ್ ಟು ಬ್ಯಾಕು. ಅಲ್ಲೇ ಟಾಪ್ ಆರ್ಡರ್ ಕಿತ್ಕೊಂಡು ಹೋಗ್ತಾ ಇದ್ದಂಗೆ 3 ವಿಕೆಟು. ಅಲ್ಲಿ 95 for 3 ಇರ್ತಾರೆ ನಮ್ಮ ಟೀಮ್ ಇಂಡಿಯಾ.
ಅದಾದ್ಮೇಲೆ 1-1-7-4-7 ಆಗೋಗ್ಬಿಡ್ತಾರೆ. ಅಲ್ಲಿ 4 ವಿಕೆಟ್ ಟಕಾರಂಗ್ ಡಮ್ ಅಂದ್ಬಿಡುತ್ತೆ. KL ರಾಹುಲ್ ಕೂಡ ಕಚ್ಕೊಂಡ್ಬಿಟ್ರು ಹಂಗೆ ರೂಟಿಗೆ. LBW ಆಗ್ತಾ ಇದ್ದಂಗೆ ಶ್ರೇಯಸ್ ಅಯ್ಯರ್ ಬಂದರು. ಶ್ರೇಯಸ್ ಅಯ್ಯರ್ ಸ್ಲಿಪ್ಪಲ್ಲಿ ಕೊಟ್ಬಿಟ್ಟೋದ್ರು. ಜಡೇಜಾ ರನ್ಔಟ್ ಆದರು. ಅದಂತೂ ಮಸ್ತ್ ರನ್ಔಟ್ ಅಂತ ಹೇಳಬೇಕು ಬೆನ್ ಸ್ಟೋಕ್ಸ್ ಅವರಿಂದ. KS ಭರತ್ ಮತ್ತು ಅಶ್ವಿನ್ ಅವರು ಆಡ್ತಾ ಇರಬೇಕಾದ್ರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿತ್ತು. ಅವ್ರ ಪಾರ್ಟ್ನರ್ಶಿಪ್ ಅರೌಂಡ್ 50+ ರನ್ಸ್ ನಾವು ಪಾರ್ಟ್ನರ್ಶಿಪ್ ಬಂತು ಅವ್ರದ್ದು. ಅಲ್ಲೇನೇ ಮ್ಯಾಚ್ ಗಾನ್ ಕೇಸ್ ಆಗೋಗ್ಬಿಟ್ಟಿತ್ತು. ಬಟ್ ಅವರಿಬ್ಬರ ಪಾರ್ಟ್ನರ್ಶಿಪ್ ಏನಿತ್ತು ಇಲ್ಲಾಗ್ರು ಪಕ್ಕ ಆಡ್ತಾರೆ, ಪಕ್ಕ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಒಂಥರ ತೂಗು ಎಲ್ಲ ಥರ ಇತ್ತು ಮ್ಯಾಚು. ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು ಗುರು. ಹಿಂಗಾಗುತ್ತೆ ಅಂತ ಕ್ಯೂರಿಯಾಸಿಟಿ ಟೆಸ್ಟ್. ಅದಕ್ಕೆ ಹೇಳಿದೆ ಟೆಸ್ಟ್ ಮ್ಯಾಚ್ ಅಟ್ ಇಟ್ಸ್ ಬೆಸ್ಟ್ ಅಂತ. ಇವತ್ತಾಗಿರೋಂಥ 2 ಮ್ಯಾಚ್ ರಿಸಲ್ಟ್ ಬಂದಿರೋಂಥ 2 ಮ್ಯಾಚ್ನೂ ಕೂಡ ಅಷ್ಟೇ. ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅಷ್ಟೇ. ಈ ಮ್ಯಾಚ್ ಅಷ್ಟೇ ಒಂಥರ ರೋಲರ್ ಕೋಸ್ಟರ್ ಇದ್ದಂಗೆ ಇತ್ತು ಗುರು. ಇವ್ರು ಗೆಲ್ತಾರೆ ಅಂತ. ಅಶ್ವಿನ್ ಮತ್ತೆ ಅದೇ KS ಭರತ್ ಹೇಳ್ತಿರ್ಬೇಕಾದ್ರೆ ಇಲ್ಲಾಗ್ರು ಪಕ್ಕ ಕಾನ್ಫಿಡೆನ್ಸ್ ತಗೊಂಡ್ಬರ್ತಾರೆ. ಇವತ್ತು ಪಾರ್ಟ್ನರ್ಶಿಪ್ ಆಗಿದೆ ಅನ್ನೋ ಅಷ್ಟರಲ್ಲಿ KS ಭರತ್ ಔಟ್ ಆಗಿದ್ದು. ಪಾಪ ಚೆನ್ನಾಗೇ ಆಡ್ತಿದ್ರು KS ಭರತ್. ಅಶ್ವಿನ್ ಸಖತ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಆ ಸ್ಟೇಜಲ್ಲಿ ಟಾಪ್ ಆರ್ಡರೇ ಬಿಲ್ಡ್ ಮಾಡೋಕ್ಕಾಗಿಲ್ಲ ಅಂಥವ್ರು ಬಂದ್ಬಿಟ್ಟು ಇಲ್ಲಿ ಲೋವರ್ ಮಿಡ್ ಆರ್ಡರಲ್ಲಿ ಬಿಲ್ಡ್ ಮಾಡಿದ್ರು. ಸೊ ಆಗ್ತವೆ. ಬಟ್ ಅಶ್ವಿನ್ ಅವ್ರು ಔಟ್ ಆಗಿದ್ದ ರೀತಿ ಏನಿದೆ ಅದು ನನಗೆ ಇಷ್ಟ ಆಗಲಿಲ್ಲ. ಫ್ರಂಟ್ ಫುಟ್ ಬಂದ್ಬಿಟ್ಟು ಹೊಡೆಯೋಕೆ ಹೋಗಿದ್ರು. ನಿಂತ್ಕೊಂಡು ಆಡಬೇಕಾಗಿತ್ತು. ಅಲ್ಲಿ ಬ್ಯಾಕ್ ಫುಟಲ್ಲಿ ಔಟ್ ಆಗಿದ್ರೆ ಏನೋ ಪರವಾಗಿಲ್ಲ. ಕ್ರೀಸಲ್ಲಿ ನಿಂತ್ಕೊಂಡು ಔಟ್ ಆಗಿದ್ರೆ ಎಡ್ಜ್ ಹೊಡ್ಕೊಂಡು ಔಟ್ ಆಗೋ ಅಥವಾ ಬೋಲ್ಡ್ ಆಗೋ LB ಆಗೋ ಏನು ಔಟ್ ಆಗಿದ್ರು ನಂಗೆ ಬೇಜಾರಾಗ್ತಿಲ್ಲ. ಈ ಥರ ಸ್ಟಂಪ್ ಔಟ್ ಆದರೆ ಉರಿದೋಗ್ಬಿಡುತ್ತೆ ಗುರು. ನನಗೆ ಈ ಥರ ಸ್ಟೇಜಲ್ಲಿ ವಿಕೆಟ್ಸ್ ಇಲ್ಲದೇ ಇರೋಂಥ ಸ್ಟೇಜಲ್ಲಿ ಫ್ರಂಟ್ ಫುಟ್ ಏನು ಅಗತ್ಯತೆ ಇದೆ ಅಲ್ಲಿ ಒಂದೊಂದನ್ನು ಹೊಡ್ಕೊಂಡು ಆರಾಮಾಗಿ ಏನೋ ಸ್ವಲ್ಪ ತೇಲ್ಸೋದು ಬಿಟ್ಟು ಮ್ಯಾಚ್ನ ಫ್ರಂಟ್ ಫುಟ್ ಬಂದು ಸಿರಾಜ್ ಬಯ್ಯೋ ಹಂಗೆ ಮಾಡ್ತಾರೆ. ಇನ್ನೊಂದು 28 ರನ್ ಬೇಕಾಗಿರ್ತಲ್ಲಿ ಕುಟ್ಟುಕೋ ಅಂತ ಕುಟ್ಕೊಂಡು ಬೋಲ್ಡ್ ಆಗಲಿ ಏನಾಗಲಿ ಅದು ಆದರೆ ನಮ್ಗೆ ಅಷ್ಟೊಂದು ಬೇಜಾರಾಗೋದಿಲ್ಲ. ಫ್ರಂಟ್ ಫುಟ್ ಬಂದ್ಬಿಟ್ಟು ಸ್ಟಂಪ್ ಆಗೋಗ್ಬಿಟ್ರು ಅಂತಂದರೆ ಇದಕ್ಕಿಂತ ಉರಿಯೋ ಅಂಥದ್ದು ಇನ್ನೂ ಒಂದು ಇಲ್ಲ. ಇವಾಗ ಅದೇ ಒಬ್ಬಿಯಸ್ಲಿ ಕೆಳಗಡೆ ಇರೋರನ್ನ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ, ಮೇಲ್ಗಡೆ ಇರೋರನ್ನ ಬ್ಲೇಮ್ ಮಾಡ್ತೀರಾ ಅಷ್ಟೇನೆ. ಬಟ್ ನನ್ನ ಪ್ರಕಾರ ಅವೆರಡು ಸ್ಟಂಪ್ ಏನಿತ್ತು ಆ ಸ್ಟಂಪೇನೆ ಇವರಿಗೆ ಮ್ಯಾಚ್ನ ತಿರುಗಿಸ್ತು ಅಂತ ಹೇಳ್ತೀನಿ. ಆ ಸ್ಟಂಪ್ ಏನಾದ್ರು ಆಗಿರಲಿಲ್ಲ ಅಂತಂದರೆ ಇನ್ನೂ ಮ್ಯಾಚ್ ಜೀವಂತವಾಗಿರೋದು, ನಾಳೆಗೆ ಡೇ ಹೋಗಿರೋದು, ನಾಳೆ ಏನು ಬೇಕಾದರೂ ಆಗಿರಬಹುದಾಗಿತ್ತು. ಅಥವಾ ಇವತ್ತು ಮುಗಿಸಿರ್ಬೋದಾಗಿತ್ತು, ನಾವು ಗೊತ್ತಿಲ್ಲ ಬಿಡಿ. ಇವಾಗ ಮಾತಾಡಿ ಜಾಸ್ತಿ ಪ್ರಯೋಜನ ಇಲ್ಲ, ಹೊಗೆ ಹಾಕಿಸ್ಕೊಂಡಿದ್ದೀವಿ ಶಿಸ್ತಾಗಿ. ಇದಕ್ಕಿಂತ ವರ್ಸ್ಟಾಗಿ ಸೋಲೋದು ಇನ್ನೂ ಒಂದು ಇದಾಗಿರೋ 190 ರನ್ ಲೀಡು ಫಸ್ಟ್ ಇನ್ನಿಂಗ್ಸಲ್ಲಿ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಕಾಲೆತ್ಕೊಂಡ್ಬಿಟ್ರು ಇಂಡಿಯಾ. ನಂಬಕ್ಕಾಗುತ್ತೆ ಇದನ್ನು, ನಂಬಲೇಬೇಕು. ರಿಯಾಲಿಟಿ ಇದು. ಸಖತ್ತಾಗಿ ಆಡಿದರೆ ಕ್ರೆಡಿಟ್ ಕೊಡಲೇಬೇಕಾಗಿರೋದು ಇಂಗ್ಲೆಂಡ್ ಅವ್ರಿಗೆ, ಎಸ್ಪೆಷಲಿ ಟಾಮ್ ಹಾರ್ಡ್ಲಿ ಅವ್ರಿಗೆ. ಬೌಲಿಂಗ್ ಪರ್ಫಾರ್ಮೆನ್ಸು ಜೊತೆಗೆ ಆಲಿ ಪಾಪ್ 196 ರನ್ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲಾಗರು ಈ ವಿಕೆಟಲ್ಲಿ. ಅದು ಥರ್ಡ್ ಡೇ 4th ಡೇ ಬಂದಿರುವಂಥ ಸ್ಕೋರು. ಮಸ್ತಾಗಿ ಆಡಿದ್ದಾರೆ ಮಾತ್ರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.